ನೀವು ಯಾಕೆ ಆ ರೀತಿ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ಇಲ್ಲ, ನಾ ಕತೆ ಕೇಳ್ತಾ ಇದ್ದೆ ಅವ್ರದ್ದು. ಅವ್ರದ್ದು ಏನು ಅಂದರೆ, ಈಗ ನೀವು ಹೇಳಿದ್ರಲ್ಲ ಈಗ ಸೀರಿಯಲಲ್ಲಿ, ನಾ ಆ ಪಾತ್ರಗಳನ್ನೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೆ. ಈಗ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಡೈರೆಕ್ಟರ್ಗಳಿಗೆ ಈ ರೀತಿ ಸೀನ್ ಮಾಡ್ಬೋದು ಮಾಡಬಾರ್ದು ಅನ್ನೋದು ಗೊತ್ತಿರುತ್ತೆ. ಡೈರೆಕ್ಟರ್ ಆಗಿ ನಿಮಗೆ ಲಾಯರ್ ಆಗಿ ಈ ರೀತಿ ವಿಚಾರಗಳು ಕೆಲವೊಂದು ಭಾವನೆಗಳಿಗೆ ಧಕ್ಕೆ ತರ್ಬೋದು ಅಥವಾ ಕೇಸ್ ಆಗ್ಬೋದು, ಹಿಂಗೆಲ್ಲ ಕೆಲವೊಂದು ಗೊತ್ತಿರ್ಬೋದು. ಸೊ ಎಲ್ಲ ಒಂದು ಕಡೆ ಲಾಯರ್ ಆಗಿರ್ಬೋದು ಅಂದರೆ ಈ ಸಿನಿಮಾ ಅಂತಲ್ಲ, ಓವರಾಲ್ ನಿಮ್ಮ ಪ್ರಾಜೆಕ್ಟ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಕೆಲವೊಂದು ವಿಷಯಗಳನ್ನ ನಾನು ಮುಟ್ಟೋಕೆ ಹೋಗಲ್ಲ. ಅಂದರೆ ಅದೊಂದು ಡೈರೆಕ್ಟರ್ ಕ್ರಿಯೇಟಿವಿಟಿ, ಅವ್ರದ್ದೊಂದು ವಿಷನ್ ಇರುತ್ತೆ. ಅವ್ರೇನೋ ಅಂದ್ಕೊಂಡು ಅದನ್ನ ಬರೆದಿರ್ತಾರೆ. ಅವ್ರ ಮೈಂಡಲ್ಲಿ ಏನೋ ಒಂದು ಕಥೆ ಇರುತ್ತೆ, ಅದನ್ನ ಏನೋ ಒಂದು ವಿಷನ್ ಇಟ್ಕೊಂಡು. ನನಗೆ ಯಾವತ್ತೂ ಆ ಡೈರೆಕ್ಟರ್ ವಿಷನ್ನ ಅಥವಾ ಕ್ರಿಯೇಟಿವಿಟಿನ ಏನೋ ಡಿಸ್ಟರ್ಬ್ ಮಾಡುವಂಥ ಕೆಲಸ ನನಗೆ ಇಷ್ಟ ಇಲ್ಲ. ಅದು ಯಾವುದೇ ವಿಷಯದಲ್ಲಿ. ಸೊ ಬಿ ಇನ್ನು ಕ್ಯಾಸ್ಟಿಂಗ್ ಇರಲಿ ಅಥವಾ ಅವರ ವೇ ಆಫ್ ಅಪ್ರೋಚ್ ಇರಲಿ ಅಥವಾ ಕಥೆ ಇರಲಿ, ಏನೋ ಇರಲಿ, ನನಗೇನಾದರೂ ಬೆಟ್ರ್ ಮಾಡ್ಕೋಬೋದು ಅಥವಾ ಅದಕ್ಕೇನೋ ಬೆಟ್ರ್ ಆ್ಯಡ್ ಮಾಡ್ಬೋದು ಅಂದರೆ ನಾ ಕೇಳ್ಬೋದು, ಈ ಥರ ಏನೋ ಮಾಡ್ಬೋದಾ, ಇದನ್ನೇನಾದ್ರೂ ಆ್ಯಡ್ ಮಾಡ್ಬೋದಾ, ಇದನ್ನೇನಾದ್ರೂ ಹೇಳ್ಬೋದಾ ಅನ್ನೋಂಥ, ವಿತ್ ಹಿಸ್ ಪರ್ಮಿಷನ್. ಬಟ್ ಯಾವುದೇ ಕಾರಣಕ್ಕೂ ನನಗೆ ಅವರ ಒರಿಜಿನಾಲಿಟಿ ಏನಿರುತ್ತೆ, ಆ ಕ್ರಿಯೇಟಿವಿಟಿ, ನಾನು ಆದಷ್ಟು ಅದರಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆ. ಅದಕ್ಕೆ ಬ್ಲೆಂಡ್ ಆಗಬೇಕು ಅಂತ. ಅಂದರೆ ಅವ್ರು ಏನು ಯೋಚನೆ ಮಾಡಿರ್ತಾರೆ ಆ ವಿಷನ್ಗೆ ಆ ಕ್ಯಾರೆಕ್ಟರ್ ಒಳಗಡೆ ಫಿಟ್ ಇನ್ ಆಗಬೇಕು ಅಂತ ಯೋಚನೆ ಮಾಡ್ತೀನಿ. ಸೊ ನನ್ನೊಳಗಿರೋ ಲಾಯರ್ ಆವಾಗ ಕೆಲಸ ಮಾಡಲ್ಲ. ಯಾಕಂದರೆ ಲಾಯರ್ ಆಗಿದ್ದಾಗ ನಾನು ಭಾಳ ನೀಟಾಗಿ ಲಾಯರಾಗೇ ಕೆಲಸ ಮಾಡ್ತೀನಿ. ಆ್ಯಸ್ ಆರ್ಟಿಸ್ಟ್ ಇದ್ದಾಗ ಆ್ಯಸ್ ಆರ್ಟಿಸ್ಟೇ ಕೆಲಸ ಮಾಡ್ತೀನಿ. ಲಾಯರ್ಗೆ ಜಾಸ್ತಿ ಕೆಲಸ ಕೊಡಲ್ಲ ನಾನು ಅವಾಗ.